ಬಾಲಲೀಲೆಯಿಂದ ಧರ್ಮಸ್ಥಾಪನೆಯವರೆಗೂ ಲೋಕಕ್ಕೆ ಮಾರ್ಗದರ್ಶನ ನೀಡಿದ ಶ್ರೀಕೃಷ್ಣನ ದಿವ್ಯ ಜೀವನದ ಮತ್ತೊಂದು ಅದ್ಭುತ ಅಧ್ಯಾಯವನ್ನು ಇದೀಗ ನಾವು ಕಾಣಲಿದ್ದೇವೆ. ಕೃಷ್ಣಾವತಾರದಿಂದ ಕಲ್ಯಾಣದವರೆಗೆ ಸಾಗುವ ಈ ಮನಮೋಹನ ನಾಟಕಕ್ಕೆ ಎಲ್ಲರೂ ಕರತಾಡನದೊಂದಿಗೆ ಸ್ವಾಗತಿಸೋಣ. ಶ್ರಾವಣ ಬಹುಳಾಷ್ಟಮಿ, ಮಧ್ಯರಾತ್ರಿ, ಚಂದ್ರೋದಯ ಕಾಲ, ರೋಹಿಣಿ ನಕ್ಷತ್ರ ಯೋಗವಿತ್ತು. ಗ್ರಹಗಳು ಉಚ್ಚಸ್ಥಾನದಲ್ಲಿದ್ದವು. ನಂದ ಭದ್ರಾದಿ ಕುಯೋಗಗಳಿರಲಿಲ್ಲ. ಅಂತಹ ಪ್ರಶಸ್ತ ಕಾಲದಲ್ಲಿ ಸಜ್ಜನರ ರಕ್ಷಣೆಗಾಗಿ, ದುರ್ಜನರ ಸಂಹಾರಕ್ಕಾಗಿ ವಿಶ್ವವ್ಯಾಪಿಯಾದ ಭಗವಂತ ಸಾಕ್ಷಾತ್ ತನ್ನ ತಲೆಯ ಕಪ್ಪು ಕೂದಲಿನ ರೂಪದಿಂದಲೇ ದೇವಕಿಯ ಉದರದಲ್ಲಿ ಪ್ರಾದುರ್ಭವಿಸಿದ. ತಂದೆ, ನೀನು ಸಾಕ್ಷಾತ್ ಭಗವಂತನೆಂದು ನಾವು ಬಲ್ಲೆವು. ರಾಕ್ಷಸರ ನಾಶಕ್ಕಾಗಿ ಪಟ್ನಿಯಲ್ಲಿ ಅವತರಿಸಿರುವಿ. ಸಜ್ಜನರನ್ನು ಹಾಗೂ ಯಾದವರನ್ನು ರಕ್ಷಿಸು ತಂದೆ, ರಕ್ಷಿಸು. ಲಕ್ಷ್ಮೀಪತಿ, ನೀನು ನನ್ನಲ್ಲಿ ಅವತರಿಸಿದ ವಿಷಯ ಪಾಪಿ ಕಂಸನಿಗೆ ತಿಳಿಯದಿರಲಿ. ನನಗೆ ಭಯವಿದೆ. ನೀನು ಭಗವಂತ ಎಂಬ ಪ್ರಜ್ಞೆ ನನಗೆ ಸದಾ ಇರುವುದಿಲ್ಲ. ತಂದೆ, ಚಂಚಲ ಬುದ್ಧಿ ಅವಳು ನಾನು. ನಿಮ್ಮ ಅನುಗ್ರಹ ಸದಾ ನಮ್ಮ ಮೇಲೆ ಇರಲಿ ತಂದೆ. ದೇವಕಿ, ವಸುದೇವ, ನಿಮ್ಮ ಪುಣ್ಯದ ಫಲವಾಗಿ ನಾನು ನಿಮ್ಮಲ್ಲಿ ಅವತರಿಸಿರುವೆ. ನನ್ನನ್ನು ಇಲ್ಲಿಂದ ಗೋಕುಲಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಅವತರಿಸಿರುವ ದುರ್ಗೆಯನ್ನು ಇಲ್ಲಿಗೆ ಕರೆತನ್ನಿ. ನಿಮಗೆ ಮಂಗಳವಾಗಲಿ. ನಮೋ ನಮಃ. ಭಗವಂತನ ಆದೇಶದಂತೆ ವಸುದೇವ ಶಿಶುರೂಪಿಯಾದ ಭಗವಂತನನ್ನು ಬುಟ್ಟಿಯಲ್ಲಿ ಭದ್ರ ಮಾಡಿದ. ದೇವರ ಆದೇಶದಿಂದಲೇ ದೇವಿ ದುರ್ಗೆ ಸೆರೆಮನೆಯ ಬಾಗಿಲು ತಾನಾಗಿಯೇ ತೆರೆಯುವಂತೆ ಮಾಡಿದಳು. ಬೇಡಿಗಳು ತಾನಾಗಿಯೇ ಕಳಚಿದವು. ಸೈನಿಕರು ಹಾಗೂ ವೃಂದಾವನದ ಜನರೆಲ್ಲರೂ ನಿದ್ದೆಗೆ ಜಾರಿದರು. ವಸುದೇವ ಮಗುವನ್ನು ಹೊತ್ತು ಮುಂದೆ ಸಾಗಿದ. ಬಹಳ ಮಳೆಯ ಕಾರಣದಿಂದ ದೇವಿ ಯಮುನೆ ತುಂಬಿ ಹರಿಯುತ್ತಿದ್ದಳು. ಅಂದು ಸಮುದ್ರ ಶ್ರೀರಾಮನಿಗೆ ಮಾರ್ಗ ಕೊಟ್ಟಂತೆ ಇಂದು ಯಮುನೆ ಶ್ರೀಕೃಷ್ಣನಿಗೆ ಮಾರ್ಗ ಕೊಟ್ಟಳು. ಮಗುವಿನ ಮೇಲೆ ನೀರು ಹನಿ ಬೀಳದಂತೆ ಆದಿಶೇಷ ಹೆಡೆಗಳನ್ನು ಕೊಡೆ ಹಿಡಿದ. ಇತ್ತ ನಂದ ಮಹಾರಾಜ ಹಾಗೂ ಯಶೋದೆಗೆ ದುರ್ಗಾದೇವಿ ಅವತರಿಸಿದ್ದಳು. ಕೃಷ್ಣನನ್ನು ಯಶೋದೆಯ ಮಡಿಲಿನಲ್ಲಿಟ್ಟು ಅವಳ ಮಗಳನ್ನು ಎತ್ತಿಕೊಂಡು ಹಿಂದಿರುಗಿದ. ಹೌದು ರಾಜರೇ, ಸೆರೆಮನೆಯಿಂದ ಮಗು ಅಳುವ ಶಬ್ದವು ಬರುತ್ತಿದೆ. ಸೈನಿಕರ ಮಾತನ್ನು ಕೇಳಿ ಕಂಸ ಧಾವಿಸಿ ಸೆರೆಮನೆಯತ್ತ ಬಂದ. ಅಣ್ಣ, ದಯಮಾಡಿ ಹೆಣ್ಣು ಮಗಳನ್ನಾದರೂ ನನ್ನ ಬಳಿ ಇರಲಿ ಬಿಡು. ಸುಮ್ಮನಿರು. 8ನೇ ಮಗು ಅಶರೀರವಾಣಿ, ಗಂಡೋ ಹೆಣ್ಣೋ ಅಂತೂ ಹೇಳಲಿಲ್ಲ. ಕೊಡು ಕೊಡು. ಇಲ್ಲ, ನಾನು ಕೊಡುವುದಿಲ್ಲ. ಇಲ್ಲ, ಕೊಡು. ಎಲೈ ಮೂರ್ಖ, ನನ್ನನ್ನು ಕೊಂದು ನಿನಗೇನು ಫಲ? ನಿನಗೆ ಮೃತ್ಯುವಾಗುವವನು ನಿನ್ನ ಪೂರ್ವ ಜನ್ಮದ ಶತ್ರು. ಆಗಲೇ ಒಂದು ಕಡೆ ಹುಟ್ಟಿದ್ದಾನೆ. ದೀನಳಾದ ನಿನ್ನ ತಂಗಿಯನ್ನು ವ್ಯರ್ಥವಾಗಿ ಹಿಂಸಿಸಬೇಡ. ತಂಗಿ, ಏನಾಶ್ಚರ್ಯ! ಭಾವ, ಏನಾಶ್ಚರ್ಯ! ದೇವತೆಗಳ ಮಾತು ಸುಳ್ಳಾಯಿತು. ನಾನು ರಾಕ್ಷಸನಂತೆ ನಿಮ್ಮ ಮಕ್ಕಳನ್ನು ಕೊಂದು ಬಿಟ್ಟೆ. ನನ್ನನ್ನು ಕ್ಷಮಿಸಿ, ದಯವಿಟ್ಟು ಕ್ಷಮಿಸಿ. ಪರವಾಗಿಲ್ಲ, ನಾವು ಕ್ಷಮಿಸಿದ್ದೇವೆ. ನಿಮ್ಮನ್ನು ಬಿಡುಗಡೆ ಮಾಡಿದ್ದೇನೆ. ನನ್ನನ್ನು ಕ್ಷಮಿಸಿ. ಹತ್ತು ದಿನದ ಒಳಗಿನ ಮಕ್ಕಳು ಎಲ್ಲಿದ್ದರೂ ಯಾರಿದ್ದರೂ ನೀನು ಅವರನ್ನು ಕೊಲ್ಲಬೇಕು. ಆಗ್ಲೇ. ನೋಡುವ ನಮ್ಮ ಮಗುವನ್ನು. ಕಂದ ಬಲರಾಮ, ನೋಡು ನಿನ್ನ ತಮ್ಮ ಕೃಷ್ಣ ಎಷ್ಟು ಮುದ್ದಾಗಿರುವನು. ನನಗೆ ಪುತ್ರನಾಗಿರುವನು. ಎಲ್ಲರೂ ಸಂಭ್ರಮವನ್ನು ಆಚರಿಸಿ ತೆಗೆದುಕೊಳ್ಳಿ ತೆಗೆದುಕೊಳ್ಳಿ. ಮಕ್ಕಳನ್ನ ಎತ್ಕೊಂಡು ಬಂದು
ಕೊಲ್ಲುತ್ತೇನೆ. ಹಾ ಹಾ, ಹಾ, ಹಾ. ಯಶೋದೆ, ಯಶೋದೆ, ಎಲ್ಲಿ ನಿನ್ನ ಕಂದ ಕೃಷ್ಣ? ಅವನ ನೋಡಲು ಬಂದಿದ್ದೇನೆ. ಬಿಡು. ಕೃಷ್ಣ ಮಗು ಮಗು ಕೃಷ್ಣ ಮಗು ಕೃಷ್ಣ ಮಗು. ಅಯ್ಯೋ, ಯಾವ ಕೆಟ್ಟ ಕಣ್ಣು ನನ್ನ ಮಗುವಿನ ಮೇಲೆ ಬಿದ್ದಿದೆಯೋ ಆ ಭಗವಂತ ನಿನ್ನನ್ನು ರಕ್ಷಿಸಲಿ. ದಿನ ಕಳೆದಂತೆ ರಾಮಕೃಷ್ಣರು ಬಲು ತುಂಟರಾಗಿ ಕಾಲುಗಳಿಂದ ಚೆನ್ನಾಗಿ ಓಡಾಡಿದರು. ಹಾಲು ಮೊಸರು ಬೆಣ್ಣೆಗಳನ್ನು ಕದ್ದು ಕೃಷ್ಣ ನವನೀತ ಚೋರನಾದ. ಹೀಗೆ ಎಲ್ಲರ ಮನೆಯ ಬೆಣ್ಣೆಗಳನ್ನು ಕದಿಯುವಾಗ ಅಲ್ಲಿರ್ತಕ್ಕಂತಹ ಗೋಪಿಕಾ ಸ್ತ್ರೀಯರು ಯಶೋದೆಯ ಬಳಿ ಬಂದು ಚಾಡಿ ಹೇಳುತ್ತಿದ್ದಾರೆ. ನಿನ್ನ ಮುದ್ದು ಕೃಷ್ಣ ನನ್ನ ಮನೆಯ ಬೆಣ್ಣೆ ಎಲ್ಲ ಕದ್ದು ತಿಂದು ಖಾಲಿ ಮಾಡಿರುವನೆ. ಹೌದು ಮಹಾರಾಣಿ, ನಮ್ಮ ಮನೆಯ ಮಡಿಕೆಗಳೆಲ್ಲ ಹೊಡೆದು ಹೋಗಿರುವನು. ದೇವಿ ದೇವಿ, ನಿನ್ನ ಪುತ್ರ ಮುಂಜಾನೆ ಬೇಗನೆ ಬರುತ್ತಾನೆ. ಬಂದು ಕೊಟ್ಟಿಗೆಯಲ್ಲಿ ಕಟ್ಟಿದ್ದ ಕರುಗಳನ್ನು ಹಾಲು ಕುಡಿಯಲು ಬಿಟ್ಟು ಬಿಡುತ್ತಾನೆ. ನಮಗೆ ಹಾಲು ಕರೆಯಲು ಹಾಲೇ ಇಲ್ಲವೇ? ಹಾಲು ಬೆಣ್ಣೆ ತಾನು ತಿನ್ನುವುದಲ್ಲದೆ ಅಲ್ಲಿಡುವ ಬೆಕ್ಕಿಗೂ ತಿನ್ನಿಸುವವನು. ತನಗೆ ಹಾಲು ಮೊಸರು ಸಿಗದಂತೆ ನಾವು ಇಟ್ಟರೆ ಕೋಪಿಸಿಕೊಂಡು ನಮ್ಮ ಮನೆಯ ಮಕ್ಕಳಿಗೆ ಕೀಟಲೆ ಮಾಡಿ ಅಳಿಸಿ ಹೋಗುತ್ತಾನೆ. ಹಾ, ಸಾಕು ನಿಲ್ಲಿಸಿರಿ. ನನ್ನ ಮಗು ಇನ್ನ ಸಣ್ಣ ಕೂಸು, ಎಷ್ಟು ದೂರ ಹೇಳುವಿರಿ? ಮುಂಜಾನೆಯಿಂದ ನನ್ನ ಬಳಿಯೇ ಇರುವನು. ನೀವಿಲ್ಲಿಂದ ನಡೆಯಿರಿ. ಚಾಡಿ ಹೇಳುವಿರಾ? ನನ್ನ ತಾಯಿಯ ಬಳಿಗೆ ಚಾಡಿ ಹೇಳುವಿರಾ? ಕೃಷ್ಣ ಮಣ್ಣು ತಿನ್ನುತ್ತಿರುವೆಯ? ಇರು. ಅಮ್ಮ ಅಮ್ಮ, ಅಲ್ಲಿ ಕೃಷ್ಣ ಮಣ್ಣು ತಿನ್ನುತ್ತಿರುವನು. ಮುದ್ದು ಕಂದ, ಮಣ್ಣು ತಿನ್ನುತ್ತಿರುವೆಯಾ? ಅಣ್ಣ ಬಲರಾಮ ನನಗೆ ಹೇಳಿದನಲ್ಲ. ಅಮ್ಮ ಇಲ್ಲಮ್ಮ, ಎಲ್ಲರೂ ಸುಳ್ಳು ಹೇಳುತ್ತಿರುವರು. ಮುದ್ದು ಕಂದ, ಸುಳ್ಳು ಹೇಳುತ್ತಿರುವೆಯಾ? ಎಲ್ಲೇ ಬಾ, ಮನೆಗೆ ಹೋಗೋಣ. ನೀನು ಬಕಾಸುರನ ಸಂಹಾರ ಮಾಡಿದ್ಯಾ? ಕತ್ತೆಯ ರೂಪದ ದೇವಕಾಸುರನನ್ನು ನೀನೇ ಸಂಹರಿಸಿದೆ. ಕಾಸುರನನ್ನು ಮರೆತಿರ? ಅವನನ್ನು ಕೃಷ್ಣ ಮೇಲಕ್ಕೆಸೆದು ಸಂಹರಿಸಿದ. ನೀನು ಬಲು ಬಲಶಾಲಿ ಕೃಷ್ಣ. ರಾಮಕೃಷ್ಣ ಬಲಶಾಲಿ, ರಾಮಕೃಷ್ಣ ಬಲಶಾಲಿ, ರಾಮಕೃಷ್ಣ ಬಲಶಾಲಿ. ರಾಮಕೃಷ್ಣ ಬಲಶಾಲಿ, ರಾಮಕೃಷ್ಣ ಬಲಶಾಲಿ, ರಾಮಕೃಷ್ಣ ಬಲಶಾಲಿ. ವಿಷಕಾರಿಯಾದ ಕಾಳಿಂಗನೆಂಬ ಸರ್ಪನಿದ್ದ. ಅಂತಹ ಸರ್ಪನನ್ನು ಮರ್ದನ ಮಾಡಲು ಈಗ ಶ್ರೀಕೃಷ್ಣನು ತಯಾರಾಗಿ ನಿಂತಿದ್ದಾನೆ. ದಮನ ಮಾಡು, ಎಲ್ಲರೂ ದುಃಖಿಸುತ್ತಿರುವರು. ತನ್ನ ಲೀಲೆಗಳನ್ನು ತೋರುತ್ತಾ ಗೋಕುಲವೆಲ್ಲ ವಿಹರಿಸುತ್ತಿದ್ದನು. ರಾಮಕೃಷ್ಣರು ತಮ್ಮ ಬಲಗಳನ್ನು ತೋರಿಸುತ್ತಾ ಎಲ್ಲ ರಾಕ್ಷಸರನ್ನು ಕೊಲ್ಲುತ್ತಾ
ಗೋಕುಲದ ಸಜ್ಜನರಿಗೆ ಕರುಣೆಯನ್ನು ತೋರಿಸುತ್ತಿದ್ದರು. ಪ್ರಭು ಕೃಷ್ಣ ಪರಮಾತ್ಮ ಕ್ಷಮಿಸಿಬಿಡು. ಯಮುನೆಯನ್ನು ವಿಷಭರಿತ ಮಾಡಿ ನಮ್ಮ ಪತಿ ತಪ್ಪು ಮಾಡಿರುವುದು ನಿಜವೇ? ಅಹಂಕಾರ ಪಟ್ಟಿರುವುದು ನಿಜವೇ? ಏನು ಮಾಡುವುದು? ಸರ್ಪಗಳ ಸ್ವಭಾವವೇ ಹಾಗಲ್ಲವೇ? ದಯಮಾಡಿ ಕ್ಷಮಿಸಿಬಿಡು ತಂದೆ, ಕ್ಷಮಿಸಿಬಿಡು. ಪ್ರಭು ಪ್ರಭು, ನಾಗರಾಜ ಸಾಯುತ್ತಿರುವನು. ನೀನು ನಾರಾಯಣ, ಎಲ್ಲರಿಗೂ ಅನುಗ್ರಹ ಮಾಡುವವನೇ. ದಯಮಾಡಿ ಕ್ಷಮಿಸು ಪ್ರಭು, ಕ್ಷಮಿಸು. ಭಗವಂತ, ಹೇ ಪ್ರಭು, ದಯವಿಟ್ಟು ನಮ್ಮನ್ನು ಕ್ಷಮಿಸು. ನಾವೇನು ಮಾಡಬೇಕೆಂದು ಹೇಳು. ಸರ್ಪನೇ, ನೀನು ಇಲ್ಲಿ ಇರಬಾರದು. ನಿನ್ನ ಪರಿವಾರವನ್ನು ಕರೆದುಕೊಂಡು ಸಮುದ್ರ ಕಡೆಗೆ ಹೊರಡು. ನನ್ನ ಪಾದದ ಚಿಹ್ನೆ ನಿನ್ನ ತಲೆ ಮೇಲೆ ಇರುವ ಕಾರಣ ಗರುಡ ನಿನ್ನ ತಿನ್ನಲಾರ. ಅವನಿಗೆ ತಿಳಿಯದ ಸತ್ಯವನ್ನು ತಿಳಿಸಲು ನಾರದರು ಬರುತ್ತಿದ್ದಾರೆ. ನಾರಾಯಣ ನಾರಾಯಣ, ಆದಿಪತಿಗೆ ಜಯವಾಗಲಿ. ಆ ನಾರದರು, ಏನು ತಮ್ಮ ಪ್ರಯಾಣ ನಮ್ಮ ರಾಜ್ಯದತ್ತ ಬಂದಿದೆಯಲ್ಲ? ನಾರಾಯಣ ನಾರಾಯಣ, ಮಹಾರಾಜ ಒಂದು ವಿಚಾರ ತಿಳಿಸಬೇಕಿತ್ತು. ಅದೇನೆಂದರೆ, ಈ ಸಮಯದಲ್ಲಿ ಗೋಕುಲದಲ್ಲಿ ನಂದ ಹಾಗೂ ಯಶೋದೆಗೆ ಮಗನಾಗಿ ಬೆಳೆಯುತ್ತಿರುವ ಆ ಕೃಷ್ಣನೇ ನಿಮ್ಮ ತಂಗಿ ದೇವಕಿ ಹಾಗೂ ವಸುದೇವರಿಗೆ ಹುಟ್ಟಿದ 8ನೇ ಮಗು. ಅಂತೂ ಬಾಣಿಗೆ ಹಾರಿದ ಮಗು ನಂದ ಮತ್ತು ಯಶೋದೆಯ ಮಗಳು. ಇವರು ಮಕ್ಕಳನ್ನು ಬದಲಾಯಿಸಿದ್ದಾರೆ. ಇದನ್ನೇ ತಿಳಿಸಲು ಬಂದಿದ್ದೇವೆ. ನಾರಾಯಣ ನಾರಾಯಣ, ನಾವಿನ್ನೂ ಬರುತ್ತೇವೆ. ನಾರಾಯಣ ನಾರಾಯಣ. ಏನಿದು? ನನಗೆ ಮೋಸ ಮಾಡಿರುವೆ?
ಆ ವಸುದೇವನನ್ನು ಸೆರೆಮನೆಗೆ ತಳ್ಳಿರಿ. ಅಕ್ರೂರ, ವಂದನ ಮಹಾರಾಜ. ನೀನು ಹಿಂದೆ ಗೋಕುಲಕ್ಕೆ ಹೋಗಿ ರಾಮಕೃಷ್ಣರನ್ನು ಹಬ್ಬಕ್ಕೆ ಬರುವಂತೆ ಕರೆದುತಾ, ನಾನು ಅವರನ್ನು ಇಲ್ಲಿ ಕೊಲ್ಲುವ ತಯಾರಿ ಮಾಡುವೆ. ಹಾಗೆ ಆಗಲಿ ಮಹಾರಾಜ. ಅವರ ಕಾಲಿಗೆ ಬೀಳೋಣ, ಆವಾಗ ಪ್ರೀತಿಯಿಂದ ಮಾತಾಡಿಸಬಹುದು. ಪ್ರಭು ಕೃಷ್ಣ, ಅಕ್ರೂರರೇ ಬನ್ನಿ. ಅಲ್ಲಿ ಕಂಸನ ಸಮಾಚಾರವೇನು? ಯಾದವರ ಬಗ್ಗೆ ಅವನ ವಿಚಾರವೇನು? ಅಲ್ಲಿ ನಾರದರು ನಮ್ಮ ಗುಟ್ಟನ್ನು ತಿಳಿದು ಬಿಟ್ಟಿದ್ದಾರೆ. ನಿಮ್ಮ ತಂದೆ ತಾಯಂದರನ್ನು ಕಾರಾಗೃಹದಲ್ಲಿ ಹಾಕಿದ್ದಾನೆ. ನಿಮ್ಮನ್ನು ಕೊಲ್ಲುವ ಉದ್ದೇಶವನ್ನು ಇಟ್ಟುಕೊಂಡಿದ್ದಾನೆ. ಸರಿ, ಆಗಲಿ, ನಾಳೆ ಇಲ್ಲಿಂದ ಹೊರಡೋಣ. ಹೀಗೆ ರಾಮಕೃಷ್ಣರು ಅಕ್ರೂರನ ಜೊತೆ ನಾವು ಬಂದಿರುವ ವಿಷಯ ಮಹಾರಾಜನಿಗೆ ತಿಳಿಸಿ ನಾವು ಬರುತ್ತೇವೆ. ಆಗಲಿ ಕೃಷ್ಣ. ಮಹಾರಾಜ, ರಾಮಕೃಷ್ಣರು ಬಂದಿರುವರು. ರಾಮಕೃಷ್ಣರು ಮಥುರಾ ಪಟ್ಟಣಕ್ಕೆ ಬಂದು ಹಲವಾರು ಜನರನ್ನು ಉದ್ಧಾರ ಮಾಡಿದರು. ಕುಬ್ಜೆಯನ್ನು ಸುಂದರ ಸ್ತ್ರೀಯನ್ನಾಗಿಸಿದ ಕೃಷ್ಣ ನಂತರ ಕೆಲವು ಕಂಸನ ಕಡೆಯವರನ್ನೂ ಕೊಂದರು. ಮಲ್ಲಯುದ್ಧದಲ್ಲಿ ಮುಷ್ಟೀಕ ಚಾಣೂರರನ್ನು ಕೊಂದೇ ಬಿಟ್ಟರು. ನಿಲ್ಲಿಸಿರಿ. ಯುದ್ಧದ ನಿಯಮ ಸೋಲಿಸುವುದಷ್ಟೇ, ಕೊಲ್ಲುವುದಲ್ಲ. ರಾಮಕೃಷ್ಣರನ್ನು ಸೆರೆ ಹಿಡಿಯಿರಿ. ನಿನ್ನ ಸಮಯ ಬಂದಿದೆ ಮಾವ ಕಂಸ. ಕಂಸಮರ್ದನನಾದ ಶ್ರೀಕೃಷ್ಣ ಹೀಗೆ ಇತರೆ ದುಷ್ಟರನ್ನು ಕೊಲ್ಲುತ್ತಾ ದೊಡ್ಡವನಾದ. ಜೊತೆಗೆ ನನಗೆ ಕೊಡುವುದಿಲ್ಲ, ಸ್ವಯಂವರವನ್ನು ಏರ್ಪಡಿಸಿ. ಒಂದು ರಾತ್ರಿ ಮಾತ್ರ ಉಳಿದಿದೆ. ಶ್ರೀಕೃಷ್ಣ ಇನ್ನೂ ಬರುತ್ತಿಲ್ಲ. ಚಿಂತಿಸಬೇಡಿ ಮಹಾರಾಣಿ, ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ನಿಮ್ಮ ಪತ್ರ ತಲುಪಿರುತ್ತದೆ. ಮಹಾರಾಜ ಶಿಶುಪಾಲ ಬರಬೇಕು. ನಿಮ್ಮ ಆಸನೆಗಳನ್ನು ಸ್ವೀಕರಿಸಿ. ನನಗೆ ಕೃಷ್ಣನ ಮೇಲೆ ಭಕ್ತಿಯೂ ಇದೆ, ದ್ವೇಷವೂ ಇದೆ. ನಾನು ಅವನಿಗೆ ಶರಣರಾಗುವೆನೆ. ಇದೇ ನನಗೆ ಶುಭ. ಸಾಕು, ಸುಮ್ಮನೆ ಇರು. ನಾವು ದೈತ್ಯರು, ಹರಿದ್ವೇಷಿಗಳು. ಅವನು ನಮ್ಮನ್ನು ನಾಶಗೊಳಿಸುವುದಕ್ಕೆ ಹುಟ್ಟಿದ್ದವನು. ನಾವು ಕೃಷ್ಣನ ಜೊತೆ ಶತ್ರುತ್ವ ಬೆಳೆಸಬೇಕು. ಯಾವುದೇ ಕಾರಣಕ್ಕೂ ರಾಜಿಯಾಗಬಾರದು. ಹೌದು, ನೀವನ್ನೋದು ಸರಿಯಾಗಿದೆ. ಶಿಶುಪಾಲ, ಹೋಗಲಿ ಬಿಡು. ನಾವು ಆ ಕೃಷ್ಣನ್ನು ನೋಡಿಕೊಳ್ಳೋಣ. ನಾನು ನನ್ನ ಪಟ್ಟಣಕ್ಕೆ ಹಿಂದಿರುಗುತ್ತೇನೆ. ನಾನು ನನ್ನ ತಂಗಿಯನ್ನು ಎತ್ತುಕೊಂಡು ಹೋದವನ ಬಿಡೋದಿಲ್ಲ. ಅವನ ಕೊಲ್ಲದೆ ಪಟ್ಟಣಕ್ಕೆ ಹಿಂದಿರುಗೋದಿಲ್ಲ. ಅಣ್ಣನನ್ನು ಕೊಲ್ಲಬೇಡಿ. ನಿನ್ನನ್ನು ಬಿಡುಗಡೆ ಮಾಡಿದ್ದೇನೆ. ನಿನ್ನನ್ನು ಬಿಡುಗಡೆ ಮಾಡಿದ್ದೇನೆ.
ಸ್ಥಾನಕ್ಕೆ ಬಂದಿರುವೆ. ನಿನ್ನ ಜೀವನ ಶ್ರೀಕೃಷ್ಣನೊಂದಿಗೆ ಸದಾ ಸುಖ ಶಾಂತಿಯಿಂದ ತುಂಬಿರಲಿ. ರಮಣ ಗೋವಿಂದ ಜಯ ಜಯ ದ್ವಾರಕನಾಥ ಮುಕುಂದ ಜಯ ಜಯ ರುಕ್ಮಿಣಿ ರಮಣ ಗೋವಿಂದ ಜಯ ಜಯ ದ್ವಾರಕನಾಥ ಮುಕುಂದ. ವಿದರ್ಥ ನಂದಿನಿ ಮನದಿ ಭಜಿಸಿದಳು, ವಾಸುದೇವನೆಂದು ಧ್ಯಾನಿಸಿದಳು. ಪತ್ರ ಬರೆಯುತ್ತಾ ಪ್ರಾರ್ಥಿಸಿದಳು, ಪರಮಾತ್ಮ ಬಂದು ಕಾಪಾಡಿದಾಗ. ರಥವೇರಿ ಬಂದು ರುಕ್ಮಿಣಿ ಕೊಂಡನು, ರುಕ್ಮಿಯ ಸೈನ್ಯವ ಗೆದ್ದನು. ಶಂಖ ಚಕ್ರ ಗದಾಧರ ಶ್ರೀಹರಿ ಶೌರ್ಯ ತೋರಿದ ಪರಮೇಶ್ವರ. ವೇದ ಘೋಷವು ಗಗನ ಮುಟ್ಟಿತು, ದೇವರು ಪುಷ್ಪ ವರ್ಷ ಮಾಡಿದ. ಲಕ್ಷ್ಮೀ ಸಮೇತ ಶ್ರೀನಾರಾಯಣ ಲೋಕಮಂಗಳ ಕರುಣಿಸಿದ. ಜಯ ಜಯ ರುಕ್ಮಿಣಿ ರಮಣ ಗೋವಿಂದ ಜಯ ಜಯ ದ್ವಾರಕನಾಥ ಮುಕುಂದ ಜಯ ಜಯ ರುಕ್ಮಿಣಿ ರಮಣ ಗೋವಿಂದ ಜಯ ಜಯ ದ್ವಾರಕನಾಥ ಮುಕುಂದ. ಜಯ ಜಯ ರುಕ್ಮಿಣಿ ರಮಣ ಗೋವಿಂದ ಜಯ ಜಯ ದ್ವಾರಕನಾಥ ಮುಕುಂದ ಜಯ